ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಗಿ. ನೇಗಿಲ ಹಿಡಿದು ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಗಿ. ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು. ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು. ಕಷ್ಟದೊಳನ್ನವು ನೀಡು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಯೋಗಿ. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೆಸನ್ 8 ಅಗ್ರಿಕಲ್ಚರ್, 5th ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, 5ನೇ ತರಗತಿ ಪರಿಸರ ಅಧ್ಯಯನ. 5ನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್, ವ್ಯವಸಾಯ, ಕೃಷಿ ಅಂತ ಹೇಳ್ತಾರ. ಈ ಪಾಠವನ್ನ ನೋಡೋಣ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಈ ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡೋಣ. The method of, for example, the method of farming which does not use chemical fertilizers and pesticides is called. ತುಂಬಾ ಸಿಂಪಲ್ ಅದು. ಡೈರೆಕ್ಟ್ ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನ ಬಳಸದಿರುವ ಕೃಷಿ ಪದ್ಧತಿ. ಈಸಿ ಐತಿ, ಹೇಳ್ತೀರಾ? ಕಮೆಂಟ್ ಮಾಡಿರ್ಬೇಕಂದ್ರ ಉತ್ತರ ಗೊತ್ತಿತ್ತಂದ್ರೆ 87ನೇ ಕ್ವಶನ್ ಯಾವುದು ಅಂತಂತಂದು. ನೆಕ್ಸ್ಟ್ ನೋಡ್ರಿ, ವಾಟ್ ಶುಡ್ ವಿ ಅಬ್ಸರ್ವ್ ಬೈ ಬೈಯಿಂಗ್ ರೆಡಿಮೇಡ್ ಫುಡ್ ಪ್ಯಾಕೆಟ್ಸ್? ಕನ್ನಡದಾಗ ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನ ಗಮನಿಸಬೇಕು? ತುಂಬಾ ಈಸಿ ಐತಿ, ನೋಡೋಣ. ನೆಕ್ಸ್ಟ್, ಗ್ರೋಯಿಂಗ್ 2 to 3 crops on the same land in a year is called. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನ ಬೆಳೆಯುವುದಕ್ಕೆ ಡ್ಯಾಶ್ ಎಂದು ಕರೆಯುವರು. ಏನಂತ ಕರೀತಾರ? ಓಕೆ, ನೋಡೋಣ. ಮೊದಲಿಗೆ ಪಾಠವನ್ನ ಸ್ಟಾರ್ಟ್ ಮಾಡೋಣ. ಈ ಪಾಠವನ್ನ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ರೀಡ್ ದ ಫೇಮಸ್ ಪೋಯಮ್ ಇನ್ ಕನ್ನಡ. ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರುವಂತಹ ಒಂದು ಫಿಲ್ಮ್ ನಲ್ಲಿ, ಒಂದು ಚಲನಚಿತ್ರದಲ್ಲಿ ಈ ಹಾಡನ್ನ ಬಳಸಲಾಗಿದೆ. written by ರಾಷ್ಟ್ರಕವಿ ಕುವೆಂಪು. In this poem, words like ಉಳುವ ಯೋಗಿ, the person who floods, ಅನ್ನವ ದುಡಿವನೆ ತ್ಯಾಗಿ, the person who sacrifices himself and produces food. ನೋಡ್ರಿ, ತಾನು ತ್ಯಾಗ ಮಾಡಿ ಅನ್ನವನ್ನ ಬೇರೆಯವರಿಗೆ ಉತ್ಪಾದನೆ ಮಾಡಿ ಕೊಡುವವನು. Have been used. Can you guess who he is? Who he is? Write your answer in the box given below. ಇವರು ಫಾರ್ಮರ್, ರೈತ ಫಾರ್ಮರ್ ಅಂತ ಹೇಳ್ತಾರೆ. ಇವರು ರೈತ ದೇಶದ ಬೆನ್ನೆಲುಬು. This poem is composed on farmers who provide food for us. ಇದು ನಮಗೆಲ್ಲ ಅನ್ನವನ್ನ ನೀಡುವ ರೈತರ ಬಗ್ಗೆ ಬರೆದಿರುವಂತಹ ಹಾಡಾಗಿದೆ. Agriculture is the main occupation of farmers. ವ್ಯವಸಾಯ, ಕೃಷಿ ರೈತರ ಮುಖ್ಯ ಕಸುಬು ಆಗಿದೆ. So farmers also called agriculturists. ಆದ್ದರಿಂದ ರೈತರನ್ನ ಕೃಷಿಕರು ಅಂತಾನು ಕರೀತಾರ. Agriculturists engage themselves in agriculture and related activities to lead their life. ಕೃಷಿಕರು, ರೈತರು
ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. Let us know certain information about agriculture and agriculturists. ನೋಡ್ರಿ, ಒಂದಿಷ್ಟು ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್ ಇದು ಈ ಪಾಠವನ್ನ ಕಲಿತನಂದ್ರೆ ಏನೇನ್ ಮಾಡ್ತೀರಿ ಅನ್ನೋದು. ರಿಮೆಂಬರ್, ಇದನ್ನ ನೋಡ್ರಿ, ಅಬ್ಸರ್ವ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಫಾರ್ಮ್ಸ್ ಅಂಡ್ ಫೀಲ್ಡ್ಸ್. ಗದ್ದೆಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವವರನ್ನ ನೋಡ್ರಿ. ರಿಮೆಂಬರ್ ದ ವರ್ಕ್ ದೇ ಡೂ ದೇರ್. ಮೇಕ್ ಅ ಲಿಸ್ಟ್ ಆಫ್ ದಮ್. ಅವ್ರು ಏನೇನ್ ಕೆಲಸ ಮಾಡ್ತಾರ ಅದನ್ನ ಇಲ್ಲಿ ಬರೀರಿ. ಮೊದ್ಲಿಗೆ ಏನ್ ಮಾಡ್ತಾರ? ಪ್ಲಗಿಂಗ್ ಅಂಡ್ ಟಿಲ್ಲಿಂಗ್. ಹಂಗಂದ್ರ ಪ್ರಿಪೇರಿಂಗ್ ದ ಸಾಯಿಲ್ ಬಿಫೋರ್ ಪ್ಲಾಂಟಿಂಗ್. ಬಿತ್ತುವ ಪೂರ್ವದಲ್ಲಿ ಹೊಲವನ್ನ ಉಳುಮೆ ಮಾಡುವುದು, ಹದ ಮಾಡುವುದು ಅಂತ ಹೇಳ್ತಾರ. ಶೋಯಿಂಗ್ ಅಂಡ್ ಟ್ರಾನ್ಸ್ಪ್ಲಾಂಟಿಂಗ್, ಇಂಟ್ರೊಡ್ಯೂಸಿಂಗ್ ದ ಕ್ರಾಪ್ ಟು ದ ಫೀಲ್ಡ್. ಅಂದ್ರ ಬೆಳೆಗಳನ್ನ ಹಾಕುವುದು. ಇರಿಗೇಟಿಂಗ್, ಪ್ರೊವೈಡಿಂಗ್ ನೆಸೆಸರಿ ವಾಟರ್, ನೀರನ್ನ ಬಿಡುವುದು. ವೆಡ್ಸ್ ಅಂಡ್ ಫರ್ಟಿಲೈಸರ್, ಪ್ರೊಟೆಕ್ಟಿಂಗ್ ಅಂಡ್ ಫೀಡಿಂಗ್ ದ ಪ್ಲಾಂಟ್ಸ್. ಕಳೆಗಳನ್ನ ತೆಗೆಯುವುದು ಮತ್ತ ಗೊಬ್ಬರವನ್ನ ಹಾಕುವುದು. ಹಾರ್ವೆಸ್ಟಿಂಗ್, ಕಲೆಕ್ಟಿಂಗ್ ದ ಮೇಚರ್ ಕ್ರಾಪ್. ಅಂದ್ರ ಬೆಳೆ ಬಂದಿರುತ್ತ ಆ ಬೆಳೆಯನ್ನ ತೆಗೆಯೋದಕ್ಕೆ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಥ್ರೆಶಿಂಗ್ ಅಂಡ್ ವಿನ್ನೋಯಿಂಗ್, ಬಡಿಯುವುದು ಮತ್ತು ತೂರುವುದು. ಸಪರೇಟಿಂಗ್ ದ ಫುಡ್ ಫ್ರಾಮ್ ದ ಪ್ಲಾಂಟ್, ಧಾನ್ಯಗಳನ್ನ ಕಂತಿನಿಂದ ತೆಗೆಯುವುದು ಅಂತ ಹೇಳ್ತಾರೆ. ಕ್ರಾಪ್ಸ್ ಗ್ರೋಯಿಂಗ್ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಹ್ಯಾವ್ ಬೀನ್ ಗಿವನ್ ಹಿಯರ್. ಅಬ್ಸರ್ವ್, ಅಂದ್ರೆ ಕರ್ನಾಟಕದ ಪ್ರಮುಖ ಬೆಳೆಗಳ ಪಟ್ಟಿಗಳನ್ನ ಇಲ್ಲಿ ನೀಡಲಾಗಿದೆ. ಅಂದ್ರ ಜಿಲ್ಲೆಗಳ ಪ್ರಮುಖ ಬೆಳೆಗಳ ಪಟ್ಟಿ. ನಮ್ಮ ಎಲ್ಲಾ ಜಿಲ್ಲೆಗಳ ಪ್ರಮುಖ ಬೆಳೆಗಳ ಪಟ್ಟಿ ಇಲ್ಲಿದೆ. ಇಲ್ಲಿ ನೋಡ್ರಿ, ಉದಾಹರಣೆ ಬೀದರ್, ಕಲಬುರ್ಗಿ, ವಿಜಾಪುರ, ಯಾದಗಿರಿ, ಬೆಳಗಾವಿ, ಬಾಗಲಕೋಟ್, ರಾಯಚೂರು, ಉತ್ತರ ಕನ್ನಡ, ಧಾರವಾಡ, ಗದಗ, ಕೊಪ್ಪಳ, ಹಾವೇರಿ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೊಡಗು, ಮಂಡ್ಯ, ಬೆಂಗಳೂರು ಸೌತ್ ಅಂದ್ರ ರಾಮನಗರ, ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಅರ್ಬನ್, ಕೋಲಾರ, ಚಾಮರಾಜನಗರ. ಇವು ಜಿಲ್ಲೆಗಳಾದವು. ಅಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಸಹ ಕೊಟ್ರ ನೋಡ್ರಿ ಒಂದ್ಸರಿ. ಈಗ ಬೀದರ್ ಅಂತ ತೆಗೆದುಕೊಂಡಾಗ ರೆಡ್ ಗ್ರಾಮ್, ವೀಟ್, ಜೋವಾರ್, ಸುಗರ್ ಕೇನ್, ತೊಗರಿ, ಗೋಧಿ, ಜೋಳ, ಕಬ್ಬು ಬೆಳಿತಾರ. ಕಲಬುರ್ಗಿಯಲ್ಲಿ ಅದೇ ತರ ತೊಗರಿ, ಗೋಧಿ, ಜೋಳ, ಸಜ್ಜೆ, ಕಡಲಿ, ಹತ್ತಿಯನ್ನ ಬೆಳಿತಾರ. ವಿಜಾಪುರದಲ್ಲಿ ರೆಡ್ ಗ್ರಾಮ್, ವೀಟ್, ಜೋವರ್, ಪರ್ಲ್ ಮಿಲೆಟ್, ಬೆಂಗಾಲ್ ಗ್ರಾಮ್, ಸುಗರ್ ಕೇನ್, ಗ್ರೇಪ್ಸ್. ಇಲ್ಲಿ ಸ್ವಲ್ಪ ಮೇಲೆ ಎರಡಕ್ಕಿಂತ ಸ್ವಲ್ಪ ವಿವಿಧ ಐತ್ ನೋಡ್ರಿ, ಬೇರೆ ಬೆಳೆಗಳನ್ನ ಬೆಳಿತಾರ. ತೊಗರಿ, ಗೋಧಿ, ಜೋಳ, ಸಜ್ಜೆಯನ್ನು ಸಹ ಬೆಳಿತಾರ. ಅಲ್ಲಿ ಕಡಲೆ, ಕಬ್ಬು, ದ್ರಾಕ್ಷಿಯನ್ನ ಬೆಳಿತಾರ. ಯಾದಗಿರಿಯಲ್ಲಿ ಜೋಳ, ಸಜ್ಜೆ, ತೊಗರಿ, ಗೋಧಿ, ಭತ್ತ, ಕಬ್ಬು. ಸುಗರ್ ಕೇನ್ ಇನ್ನ ಬೆಳಗಾವಿಯಲ್ಲಿ ಕಬ್ಬು, ಜೋಳ, ಗೋಧಿ, ಕಡಲೆ, ಶೇಂಗಾ, ಹತ್ತಿ, ತಂಬಾಕನ್ನ ಬೆಳಿತಾರ ನೋಡ್ರಿ ಅಲ್ಲಿ ಬೆಳಗಾವಿನಲ್ಲಿ. ಇದು ಒಂದು ಬೇರೆ ಇದೆ. ಬಾಗಲಕೋಟೆ ಕಬ್ಬು, ಗೋಧಿ, ಜೋಳ, ಸಜ್ಜೆ, ಕಡಲೆ. ಇನ್ನು ರಾಯಚೂರಿನಲ್ಲಿ ಪ್ಯಾಡಿ, ಕಾಟನ್, ಜೋವರ್, ವೀಟ್ ಅಂದ್ರು ಪ್ಯಾಡಿ ಅಂದ್ರು, ವೀಟ್ ಅಂದ್ರ ಗೋಧಿ, ಇಲ್ಲಿ ಭತ್ತ, ಪ್ಯಾಡಿ ಭತ್ತ, ಕಾಟನ್, ಜೋವರ್, ಪರ್ಲ್ ಮಿಲೆಟ್, ಬೆಂಗಾಲ್ ಗ್ರಾಮ್, ಸೋಯಾಬೀನ್. ಭತ್ತ, ಹತ್ತಿ, ಜೋಳ, ಸಜ್ಜೆ, ಕಡಲೆ, ಸೋಯಾಬೀನ್ ಅನ್ನ ಬೆಳಿತಾರೆ. ಉತ್ತರ ಕನ್ನಡದಲ್ಲಿ ಭತ್ತ, ತೆಂಗು, ಅಡಕೆ, ಏಲಕ್ಕಿ, ಮೆಣಸು, ಗೋಡಂಬಿಯನ್ನ ಬೆಳಿತಾರ. ಇನ್ನು ಧಾರವಾಡದಲ್ಲಿ ಕಾಟನ್, ಜೋವರ್, ವೀಟ್, ಪ್ಯಾಡಿ, ಸುಗರ್ ಕೇನ್, ಹತ್ತಿ, ಜೋಳ, ಗೋಧಿ, ಭತ್ತ, ಕಬ್ಬು ಅನ್ನ ಬೆಳಿತಾರ. ಇನ್ನು ಗದಗ್ನಲ್ಲಿ ಜೋವಾರ್, ವೀಟ್, ಗ್ರೌಂಡ್ ನಟ್, ಕಾಟನ್, ಸುಗರ್ ಕೇನ್, ಜೋಳ, ಗೋಧಿ, ಶೇಂಗಾ, ಹತ್ತಿ, ಕಬ್ಬು ಅನ್ನ ಬೆಳಿತಾರ. ಕೊಪ್ಪಳದಲ್ಲಿ
ಭತ್ತ, ಹತ್ತಿ, ಸಜ್ಜೆ, ತೊಗರಿ, ಕಬ್ಬು ಹೆಸರು. ಹಾವೇರಿಯಲ್ಲಿ ಕಾಟನ್, ಸುಗರ್ ಕೇನ್, ಮಿಲ್ಲೆಟ್, ಜೋವರ್, ಸನ್ಫ್ಲವರ್. ಬೆಳ್ಳಾರಿಯಲ್ಲಿ ಜೋಳ, ಹತ್ತಿ, ಭತ್ತ, ತೊಗರಿ, ಸೂರ್ಯಕಾಂತಿ. ವಿಜಯನಗರದಲ್ಲಿ ಜೋವಾರ್, ಕಾಟನ್, ಪ್ಯಾಟೀಸ್, ರೆಡ್ ಗ್ರಾಮ್, ಸನ್ಫ್ಲವರ್. ಶಿವಮೊಗ್ಗ ಅರೇಕಾ, ರಾಗಿ, ಕೊಕೊನಟ್, ಪ್ಯಾಡಿ, ಸುಗರ್ ಕೇನ್. ಅರೇಕಾ ಅಂದ್ರೆ ಅಡಕೆ. ಅಡಕೆ, ರಾಗಿ, ತೆಂಗು, ಭತ್ತ, ಕಬ್ಬು ಅನ್ನ ಬೆಳಿತಾರ. ದಾವಣಗೆರೆಯಲ್ಲಿ ಕಾಟನ್, ಪ್ಯಾಡಿ, ಮೈಸ್, ರಾಗಿ, ಸುಗರ್ ಕೇನ್. ಮೈಸ್ ಅಂದ್ರ ಮುಸುಕಿನ ಜೋಳ. ಉಡುಪಿಯಲ್ಲಿ ಭತ್ತ, ತೆಂಗು, ಅಡಕೆ, ಗೋಧಿ, ಮೆಣಸು, ಗೋಡಂಬಿಯನ್ನ ಬೆಳಿತಾರ. ಚಿಕ್ಕಮಂಗ್ಳೂರು ರಾಗಿ, ಕಾಫಿ, ಪ್ಯಾಡಿ, ಕಮಿನ್, ಟೀ, ಪೆಪ್ಪರ್. ಪೆಪ್ಪರ್ ಅಂದ್ರೆ ಮೆಣಸು. ಚಿತ್ರದುರ್ಗದಲ್ಲಿ ಗ್ರೌಂಡ್ ನಟ್, ಮೈಸ್, ಕಮಿನ್, ಬೆಂಗಾಲ್ ಗ್ರಾಮ್, ಜೀರಿಗೆ. ದಕ್ಷಿಣ ಕನ್ನಡದಲ್ಲಿ ಪ್ಯಾಡಿ, ಕೊಕೊನಟ್, ಅರೇಖಾ, ಪೆಪ್ಪರ್, ಕ್ಯಾಶೋನಟ್, ಕೋಕೋ. ಭತ್ತ, ತೆಂಗು, ಅಡಿಕೆ, ಮೆಣಸು, ಗೋಡಂಬಿ, ಕೋಕೋ ಅನ್ನ ಬೆಳಿತಾರ ದಕ್ಷಿಣ ಕನ್ನಡದಲ್ಲಿ. ನೆಕ್ಸ್ಟ್ ಹಾಸನದಲ್ಲಿ ಭತ್ತ, ಹುರುಳಿ, ರಾಗಿ, ತಂಬಾಕು, ಕಾಫಿ, ಕಬ್ಬು. ತುಮಕೂರಿನಲ್ಲಿ ರಾಗಿ, ಶೇಂಗಾ, ತೆಂಗು, ಹೆಸರುಕಾಳು, ಬಾಳೆ, ತೊಗರಿ. ಚಿಕ್ಕಬಳ್ಳಾಪುರದಲ್ಲಿ ಹಾರ್ಸ್ ಗ್ರಾಮ್, ರಾಗಿ, ಮಲ್ಬೆರಿ ಅನ್ನ ಬೆಳಿತಾರೆ. ಕೊಡಗಿನಲ್ಲಿ ಕಾಫಿ, ಆರೆಂಜ್, ರಬ್ಬರ್, ಪೆಪ್ಪರ್, ರಾಗಿ, ಪ್ಯಾಡಿ. ಮೈಸೂರಿನಲ್ಲಿ ಪ್ಯಾಡಿ, ರಾಗಿ, ಬೆಂಗಾಲ್ ಗ್ರಾಮ್, ಟೊಬ್ಯಾಕೋ, ಸುಗರ್ ಕೇನ್, ಗ್ರೌಂಡ್ ನಟ್. ಮಂಡ್ಯದಲ್ಲಿ ಪ್ಯಾಡಿ, ರಾಗಿ, ಸುಗರ್ ಕೇನ್, ಹಾರ್ಸ್ ಗ್ರಾಮ್. ಬೆಂಗಳೂರು ಸೌತ್ ನಲ್ಲಿ ಅಂದ್ರೆ ರಾಮನಗರದಲ್ಲಿ ರಾಗಿ, ಹಿಪ್ಪು ನೇರಳೆ, ಹುರುಳಿ, ಅವರೆ, ಮಾವು. ಬೆಂಗಳೂರು ಗ್ರಾಮಾಂತರದಲ್ಲಿ ರಾಗಿ, ಕೌಬೀನ್ಸ್, ಕೊಕೊನಟ್, ಗ್ರೇಪ್ಸ್. ರಾಗಿ, ಅವರೆ, ತೆಂಗು, ದ್ರಾಕ್ಷಿ. ಬೆಂಗಳೂರು ಅರ್ಬನ್, ಬೆಂಗಳೂರು ನಗರದಲ್ಲಿ ಏನು ಬೆಳೆಯದೇ ಇಲ್ಲ ಅವರು. ಆ ನಗರ ಪ್ರದೇಶದಲ್ಲಿ ಏನ್ ಬೆಳಿತಾರ ಎಲ್ಲಾ ದೊಡ್ಡ ದೊಡ್ಡ ಇದನ್ನ ಬೆಳೆದಿರ್ತಾರ ಅಷ್ಟ, ಇದನ್ನ ಕಟ್ಟಿರ್ತಾರ ಕಟ್ಟಡಗಳನ್ನ. ಆದ್ರೂ ಇಲ್ಲಿ ಒಂದಿಷ್ಟು ಕೊಟ್ರು ನೋಡ್ರಿ, ರಾಗಿ, ಹಾರ್ಸ್ ಗ್ರಾಮ್, ಹುರುಳಿಯನ್ನ ಬೆಳಿತಾರಂತ. ಎರಡ ಬೆಳೆ, ಅದು ಅಪರೂಪಕ್ಕೆ ಇಲ್ಲಿ ಡಿಸ್ಟಿಕ್ ಏನು ಇಲ್ಲ ಅನ್ನೋದಾಗತ್ತ ಅಂತ ಒಂದೆರಡು ಕೊಟ್ರ. ಕೋಲಾರ ರಾಗಿ, ಹಾರ್ಸ್ ಗ್ರಾಮ್, ಮಲ್ಬರಿ. ರಾಗಿ, ಹುರುಳಿ, ಹಿಪ್ಪು ನೇರಳೆಯನ್ನ ಬೆಳಿತಾರ. ನೆಕ್ಸ್ಟ್ ಚಾಮರಾಜನಗರ ರಾಗಿ, ಜೋವರ್, ಮಲ್ಬರಿ, ಕೌಬಿನ್ಸ್, ಸುಗರ್ ಕೇನ್. ರಾಗಿ, ಜೋಳ, ಹಿಪ್ಪು ನೇರಳೆ, ಅವರೆ, ಕಬ್ಬು. ತುಂಬಾ ಚೆನ್ನಾಗೈತಲ್ಲ. ಎಲ್ಲಾ ಕಡೆನೂ ಆಲ್ಮೋಸ್ಟ್ ರಾಗಿ, ಜೋಳ ಒಂದಿಷ್ಟು ಸಾಮಾನ್ಯವಾಗಿ ಐತಿ. ಮೇಕ್ ಅ ಲಿಸ್ಟ್ ಆಫ್ ದ ಮೇನ್ ಕ್ರಾಪ್ ಆಫ್ ಯುವರ್ ಡಿಸ್ಟ್ರಿಕ್ಟ್. ನಾವು ನೋಡಿದಂಗ ಜೋವರ್ ಜೋಳವನ್ನ ಬೆಳಿತಾರ, ಸುಗರ್ ಕೇನ್, ಕಾಟನ್, ಹತ್ತಿ, ಕಾಫಿ. ಅಂದ್ರೆ ನಿಮ್ಮ ಪ್ರದೇಶದಲ್ಲಿ ಈಗ ನೋಡಿದ್ರಲ್ಲ, ನಿಮ್ದು ಡಿಸ್ಟಿಕ್ ಯಾವುದು, ಅದನ್ನ ನಾವ್ ಈ ಡಿಸ್ಟಿಕ್ನವರು ಈ ಬೆಳೆಯನ್ನು ಬೆಳಿತೀವಿ ಅಂತ ಕಮೆಂಟ್ ಮಾಡ್ರಿ ನೋಡೋಣ. ನೆಕ್ಸ್ಟ್, look at the picture given below. Look at the pictures given below. Read the sentence, read the statements given in front of the picture. The picture and statements do not match with each other. ಆ ಚಿತ್ರ ಮತ್ತು ಸ್ಟೇಟ್ಮೆಂಟ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಹೊಂದಿಕೆ ಆಗ್ತಾ ಇಲ್ಲ. ಮ್ಯಾಚ್ ದ ಪಿಕ್ಚರ್ ವಿತ್ ಕರೆಕ್ಟ್ ಸ್ಟೇಟ್ಮೆಂಟ್ ಬೈ ಡ್ರಾಯಿಂಗ್ ಅ ಲೈನ್. ಇಲ್ಲಿ ನೋಡ್ರಿ, ಇವ್ರು ಏನ್ ಮಾಡ್ತಾ ಇದಾರೆ, ಕಟ್ ಮಾಡ್ತಾ ಇದಾರೆ, ಪೈರನ್ನ ಕಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಇದು ಗೊಬ್ಬರ ಅನ್ಕೊಂಡ್ ಅಲ್ಲಿ ಪಕ್ಷಿಗಳನ್ನ ಓಡಿಸ್ತಾ ಇದ್ದಾರೆ. ಇಲ್ಲೇ ಪ್ರೊಟೆಕ್ಟಿಂಗ್ ದ ಕ್ರಾಪ್ ಫ್ರಮ್ ಎನಿಮಲ್, ಬರ್ಡ್, ಇನ್ಸೆಕ್ಟ್ಸ್ ಅಂಡ್ ಡಿಸೀಸ್. ಪ್ರಾಣಿ, ಪಕ್ಷಿ, ಕೀಟ ಮತ್ತು ರೋಗಗಳಿಂದ ಬೆಳೆಗಳನ್ನ ರಕ್ಷಿಸುವುದು. ಇವ್ರು ಮಾಡ್ತಾ ಇದಾರ ನೋಡೋಣ ಇನ್ನೊಂದ್ಸರಿ. ಓಕೆ, ಇಲ್ಲಿ ನೋಡ್ರಿ, ಪ್ಲಗಿಂಗ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್, ಶೋಯಿಂಗ್ ದ ಸೀಡ್ ಟು ಗ್ರೋ ಕ್ರಾಪ್. ಬೆಳೆ ಬೆಳೆಯಲು ಬೀಜಗಳನ್ನು ಬಿತ್ತುವುದು. ಬೀಜ ಬಿತ್ತುವುದು ಎಲ್ಲೈತಿ, ಇಲ್ಲಿ ಬೀಜ ಬಿತ್ತಾ ಇದ್ದಾರೆ. ಈ ಚಿತ್ರಕ್ಕ ಬೀಜ ಬಿತ್ತಾ ಇದ್ದಾರೆ. ಈ ಚಿತ್ರಕ್ಕೆ ಯಾವ್ದಂಗಂದ್ರ ಬೆಳೆಗಳನ್ನ ಬೆಳೆಯಲು ಬೀಜ ಬಿತ್ತುವುದು. ಇದು ಸರಿ ಆಯ್ತು. ಈಗ ಈ ಚಿತ್ರಕ್ಕೆ ಇದಾಯ್ತು. ನೆಕ್ಸ್ಟ್,
ಪ್ಲಗಿಂಗ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್. ಇದಕ್ಕ ಯಾವ್ದು ಬರುತ್ತ ಅಂದ್ರೆ ಇದು ಬರುತ್ತ. ಇದು ಇದಕ್ಕೆಲ್ಲ ಐತಿ ಫ್ಲಗ್ಗಿಂಗ್. ಇಲ್ಲಿ ಫ್ಲಗ್ಗಿಂಗ್ ಮಾಡ್ತಾ ಇದಾರಲ್ಲ ಉಳುಮೆಯನ್ನ, ಇಲ್ಲಿ ನೋಡ್ರಿ ಇದು ಸರಿ. ನೆಕ್ಸ್ಟ್ ಇದಕ್ಕ ಇಲ್ಲೇ ರಾಸಾಯನಿಕಗಳನ್ನ ಹೊಡಿತಾರೆ. ಪ್ರೊಟೆಕ್ಟಿಂಗ್ ದ ಕ್ರಾಪ್ ಫ್ರಾಮ್ ಅನಿಮಲ್, ಬರ್ಡ್ಸ್, ಇನ್ಸೆಕ್ಟ್ಸ್ ಅಂಡ್ ಡಿಸೀಸಸ್. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಔಷಧಿಯನ್ನ ಹೊಡಿತಾ ಇದ್ದಾರೆ. ಹಂಗಂದ್ರೆ ಈ ಚಿತ್ರಕ್ಕ ಇದೆರಡು ಒಂದ ಅಂತಂದ್ರ ಇದು ಸರಿ. ಓಕೆ, ಇದಾಯ್ತು. ನೆಕ್ಸ್ಟ್, ಯೂಸಿಂಗ್ ಕೆಮಿಕಲ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ದ ಕ್ರಾಪ್. ಇಲ್ಲೇನು ಇಲ್ಲಿ ಓಡಿಸ್ತಾ ಇದ್ದಾರೆ. ಇದು ಸರಿ ಆಯ್ತು. ಈ ಚಿತ್ರಕ್ಕೆ ನೋಡ್ರಿ, ಇಲ್ಲೇ ಯೂಸಿಂಗ್ ಕೆಮಿಕಲ್ಸ್ ಆರ್, ಇದು ಸರಿ ಆಗುತ್ತೆ. ಇದು ಯೂಸಿಂಗ್ ಕೆಮಿಕಲ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ದ ಕ್ರಾಪ್. ಇದು ಸರಿ ಆಯ್ತು. ನೆಕ್ಸ್ಟ್, ಹಾರ್ವೆಸ್ಟಿಂಗ್ ದ ಕ್ರಾಪ್ ಐದರ್ ಮ್ಯಾನ್ಯುವಲಿ ಆರ್ ವಿತ್ ದ ಹೆಲ್ಪ್ ಆಫ್ ಮಷೀನ್. ಎಲ್ಲಿದೆ? ಇಲ್ಲ, ಇದು ನೋಡ್ರಿ, ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ, ಮ್ಯಾನ್ಯುವಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಷೀನ್ ಇಲ್ಲ, ಹಂಗಾಗಿ ಇದಕ್ಕ ಯಾವ್ದು ಸರಿ? ಹಾರ್ವೆಸ್ಟಿಂಗ್. ಬಾ ಹಿಂಗ, ಹಾರ್ವೆಸ್ಟಿಂಗ್ ಯಂತ್ರ ಅಥವಾ ಕೈಗಳಿಂದ ಬೆಳೆಗಳನ್ನ ಕಟಾವು ಮಾಡುವುದು. ಸರಿ ಆಯ್ತು. ಇರಿಗೇಷನ್ ಫಾರ್ ದ ಪ್ರಾಪರ್ ಗ್ರೋತ್ ಆಫ್ ಕ್ರಾಪ್. ಬೆಳೆಗಳನ್ನು ಚೆನ್ನಾಗಿ ಬೆಳೆಯಲು ನೀರು ಹಾಕುವುದು. ಎಲ್ಲೈತಿ? ಇಲ್ಲೇ ಐತಿ ನೋಡ್ರಿ ನೀರು. ಹೌದಾ? ಬೆಳೆಗೆ ನೀರು ಹಾಕುವುದು ಎಲ್ಲವೂ ಆಯ್ತು. ಒಂದ್ಸರಿ ನೋಡ್ಕೊಂಡ್ಬಿಟ್ಟಿರ್ಬೇಕಂದ್ರ, ಹಾರ್ವೆಸ್ಟಿಂಗ್ ದ ಕ್ರಾಪ್, ಪ್ರೊಟೆಕ್ಟಿಂಗ್ ದ ಕ್ರಾಪ್ ಫ್ರಮ್ ಅನಿಮಲ್, ಬರ್ಡ್ಸ್, ಇನ್ಸೆಕ್ಟ್ಸ್ ಅಂಡ್ ಡಿಸೀಸಸ್. ನೆಕ್ಸ್ಟ್, ಇದು ಆಯ್ತು. ನೆಕ್ಸ್ಟ್ ಇಲ್ಲೇ ಯೂಸಿಂಗ್ ಕೆಮಿಕಲ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ದ ಕ್ರಾಪ್. ಇಲ್ಲೇ ಇರಿಗೇಷನ್ ಫಾರ್ ದ ಪ್ರಾಪರ್ ಗ್ರೋತ್ ಆಫ್ ಕ್ರಾಪ್. ನೆಕ್ಸ್ಟ್, ಇದು ಯಾವ್ದಕ್ ಬರುತ್ತಾ? ಪ್ಲಗಿಂಗ್ ದ ಆರ್ ಪ್ರಿಪೇರಿಂಗ್ ದ ಲ್ಯಾಂಡ್ ಫಾರ್ ಕ್ರಾಪ್. ಇಲ್ಲ, ಇದು ಪ್ಲಗಿಂಗ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್. ಇದಾಯ್ತು. ನೆಕ್ಸ್ಟ್, ಇಲ್ಲೇ ಬಿತ್ತಾ ಇದ್ದಾರೆ. ಬಿತ್ತದಕ್ಕ ಶೋಯಿಂಗ್ ದ ಸೀಡ್ ಟು ಗ್ರೋ ಕ್ರಾಪ್. ಆಯ್ತಾ? You have matched the picture with the correct statement, haven't you? Yes, we have matched. These are the stages of growing crop. You have matched the picture with the correct statement, but they are not in a proper order. Write them in correct order in the space given below. First ಏನಂದ್ರೆ preparation of soil, ಒಂದೇದಿದೆ. Next, showing adding manure and fertilizer, ಅದಕ್ಕೆ ನೀರು ಬಿಡೋದು ಇರಿಗೇಷನ್. ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಅದಕ್ಕೆ ರಕ್ಷಣೆ ಮಾಡೋದು. ಆನಂತರ ಹಾರ್ವೆಸ್ಟಿಂಗ್ ಅಂದ್ರೆ ಕಟಾವು ಮಾಡೋದು. ನೆಕ್ಸ್ಟ್, ಸ್ಟೋರೇಜ್. ಇದು ಎಕ್ಸ್ಟ್ರಾ ನಾನೊಂದು ಕೊಟ್ಟಿರೋ. You know that farmers involve themselves in agriculture related work. The farmers working in the field are of 3 categories. ನೋಡ್ರಿ, 3 ವಿಧದಲ್ಲಿ
ಕೃಷಿಕರು ಇದ್ದಾರೆ. ಒಂದನೇದವ್ರು ಯಾರು ಅಂದ್ರ ಫಾರ್ಮ್ ಲೇಬರ್ಸ್, ಕೃಷಿ ಕಾರ್ಮಿಕರು ಅಂತ ಹೇಳ್ತಾರೆ ಇವರಿಗೆ. ಎರಡನೇದವರು ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್, ಸಣ್ಣ ಕೃಷಿಕರು, ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು. ಲಾರ್ಜ್ ಸ್ಕೇಲ್ ಫಾರ್ಮರ್ಸ್, ದೊಡ್ಡ ಕೃಷಿಕರು. ಇವರು ದೊಡ್ಡ ಕೃಷಿಕರು, ಸ್ವಲ್ಪ ಜಮೀನ್ ಜಾಸ್ತಿ ಇರುತ್ತ. ಇಲ್ಲೇ ಒಂದಿಷ್ಟು ಕಥೆಗಳನ್ನು ಕೊಟ್ಟರು ಅವರು. Read the information given below. Try to understand the three category of the farmer. You can take the help of your teacher or elders. ಇಲ್ಲಿ ನೋಡಿ, ಈ ಕಥೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ತರದವರು ಅಂತ. ಫಸ್ಟ್ಗೆ ಕೃಷಿ ಕಾರ್ಮಿಕರು, ಫಾರ್ಮ್ ಲೇಬರ್ಸ್, ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್, ಲಾರ್ಜ್ ಸ್ಕೇಲ್ ಫಾರ್ಮರ್ಸ್. ನೋಡೋಣ. ಇಟ್ ಈಸ್ ಅ ವಿಲೇಜ್, ಇದು ಒಂದು ಹಳ್ಳಿ. ಆಲ್ ಪೀಪಲ್ ಆಫ್ ದ ವಿಲೇಜ್ ಆರ್ ಲಿವಿಂಗ್ ವಿತ್ ಲವ್. ಎಲ್ಲ ಹಳ್ಳಿಯ ಜನರು ಪ್ರೀತಿಯಿಂದ ಇದ್ದಾರೆ. ಲವ್, ಫೇತ್ ಅಂಡ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಅವರು ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದಾರೆ. ರಂಗಮ್ಮ ಬಿಲಾಂಗ್ಸ್ ಟು ದ ಸೇಮ್ ವಿಲೇಜ್. ಈ ಚಿತ್ರದಲ್ಲಿ ಇರುವಂತಹ ರಂಗಮ್ಮ ಅವರು ಈ ಹಳ್ಳಿಗೆ ಸಂಬಂಧಪಟ್ಟವರು. ಶಿ ಡಸಂಟ್ ಹ್ಯಾವ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅವರಿಗೆ ಕೃಷಿ ಭೂಮಿ ಇಲ್ಲ. ಇಟ್ ಈಸ್ ಹರ್ ರೆಸ್ಪಾನ್ಸಿಬಿಲಿಟಿ ಟು ಮ್ಯಾನೇಜ್ ಹರ್ ಫ್ಯಾಮಿಲಿ. ಅವಳ ಕುಟುಂಬವನ್ನ ನಡೆಸುವುದು ಅವಳ ಜವಾಬ್ದಾರಿಯಾಗಿದೆ. ಅವಳ ಕುಟುಂಬವನ್ನ ನೋಡಿಕೊಳ್ಳುವುದು ಅವಳ ಜವಾಬ್ದಾರಿಯಾಗಿದೆ. ಸೊ ಶಿ ಡಸ್ ವೀಡಿಂಗ್, ಕಳೆ ತೆಗೆಯುವುದು, ಪ್ಲಾಂಟಿಂಗ್ ಅಂಡ್ ಸಪರೇಟಿಂಗ್ ಕಾಟನ್ ಫ್ರಮ್ ದ ಪ್ಲಾಂಟ್ ಇನ್ ಅದರ್ ಫಾರ್ಮ್ಸ್. ಅವರು ಕಳೆ ತೆಗೆಯುವುದು, ಹತ್ತಿ ಬಿಡಿಸುವುದು, ಸಪರೇಟಿಂಗ್ ಕಾಟನ್ ಫ್ರಮ್ ದ ಪ್ಲಾಂಟ್ ಅಂದ್ರೆ ಹತ್ತಿ ಬಿಡಿಸುವುದು ಅಂತ ಹೇಳ್ತಾರ. ನೀವು ರೈತರಾಗಿದ್ರೆ ಗೊತ್ತಿರುತ್ತ. ಜುಲಾಕಮ್ಮ ಆಫ್ ದ ಸೇಮ್ ವಿಲೇಜ್ ಇಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ರಂಗಮ್ಮ. ಇಲ್ಲಿ ಇನ್ನೊಬ್ರ ಹೆಸರು ಬಂತು ನೋಡ್ರಿ, ಜುಲಾಕಮ್ಮ ಅಂತ ನೋಡ್ರಿ. ಜುಲೇಕಮ್ಮಳಿಗೂ ಆಕೆಗೂ ಗಾಢ ಸ್ನೇಹ. ಆ ಊರಿನ ಜುಲೇಕಮ್ಮಳಿಗೂ ಆಕೆಗೂ ಗಾಢ ಸ್ನೇಹ. ಅವರು ಫ್ರೆಂಡ್, ಕ್ಲೋಸ್ ಫ್ರೆಂಡ್ಸ್. ಓಕೆ, ಇಲ್ಲಿ ಅದರ ಜುಲೇಕಮ್ಮ ಅವರು. ಈಗ ಇವರು ಫಾರ್ಮ್ ಲೇಬರ್ ಆದ್ರು. ಯಾರು? ರಂಗಮ್ಮ ಅವರು ಫಾರ್ಮ್ ಲೇಬರ್ ಅಂತ ಗೊತ್ತಾಯ್ತು. ಫಾರ್ಮ್ ಲೇಬರ್. ಓಕೆ. ಜುಲೇಕಮ್ಮ ಇಸ್ ದ ಫಾರ್ಮರ್. ಅವರು ಜುಲೇಕಮ್ಮ ರೈತ ಅಂತ ಗೊತ್ತಾಯ್ತು. ಈಗ ರೈತರು ಇವರು, ಕೃಷಿಕರು. ಶಿ ಓನ್ಸ್ ಅ ಪೀಸ್ ಆಫ್ ಲ್ಯಾಂಡ್. ಅವರಿಗೆ ಒಂದು ಸ್ವಲ್ಪ ಜಮೀನಿದೆ. ಸ್ವಲ್ಪ ಅಂದ್ರ ಸ್ಮಾಲ್ ಸ್ಕೇಲ್ ಫಾರ್ಮರ್ ಅಂತ ನಂಗಾತ. ಸ್ಮಾಲ್ ಸ್ಕೇಲ್ ಫಾರ್ಮರ್. ಇವರು ಸಣ್ಣ ಕೃಷಿಕರು. ಶಿ ರನ್ ಹರ್ ಫ್ಯಾಮಿಲಿ ಬೈ ಸೆಲ್ಲಿಂಗ್ ಕ್ರಾಪ್ಸ್ ಗ್ರೋನ್ ಆನ್ ಹರ್ ಫಾರ್ಮ್. ಅವರು ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳನ್ನ ಮಾರಿ ತಮ್ಮ ಜೀವನವನ್ನ ಸಾಗಿಸುತ್ತಾರೆ. ಬೋತ್ ದೀಸ್ ವುಮೆನ್ ಲೈಕ್ ಮಂಜಮ್ಮ ವೆರಿ ಮಚ್. ಇನ್ನೊಬ್ರು ಬಂದ್ರಿ ಇಲ್ಲೇ ಮಂಜಮ್ಮ ಅನ್ನೋರು. ಇವರಿಬ್ಬರು ಆ ಊರಿನ ಮಂಜಮ್ಮಳನ್ನು ಬಹಳ ಇಷ್ಟಪಡುತ್ತಾರೆ. ಮಂಜಮ್ಮ ಅವ್ರ ಬಗ್ಗೆ ನೋಡೋಣ ಈಗ. ಮಂಜಮ್ಮ ಈಸ್ ಅ ಸಕ್ಸಸ್ಫುಲ್ ಲೇಡಿ ಅಗ್ರಿಕಲ್ಚರಿಸ್ಟ್. ಮಂಜಮ್ಮ ಅವರು ಒಬ್ಬ ಯಶಸ್ವಿ ಕೃಷಿಕರು. ಶಿ ಓನ್ಸ್ ಅಬೌಟ್ 10 to 15 acres of land in a village. ಅವರಿಗೆ 10 ರಿಂದ 15 ಎಕರೆಯಷ್ಟು ಕೃಷಿ ಭೂಮಿ ಇದೆ ಹಳ್ಳಿಯಲ್ಲಿ. Many women of the village like Rangamma work in her agricultural land. ಬಹಳಷ್ಟು ಮಹಿಳೆಯರು, ರಂಗಮ್ಮನಂತ ಬಹಳಷ್ಟು ಮಹಿಳೆಯರು ಅವರ ಕೃಷಿ ಭೂಮಿಯಲ್ಲಿ ಕೆಲಸವನ್ನ ಮಾಡುತ್ತಾರೆ.
Manjamma not only grows crops but also rears fowl and cattle. ಮಂಜಮ್ಮ ಅವರು ಬರೀ ಕೃಷಿ ಬೆಳೆಗಳನ್ನ ಅಷ್ಟೇ ಬೆಳೆಯುವುದಲ್ಲದೆ ಅವರು ಗೋವು, ಕುರಿ ಸಾಕಣೆ, ಕುರಿ ಸಾಕಣೆ, ಕೋಳಿ ಸಾಕಣೆ ಈ ತರಹದ ಸಾಕಣೆಗಳನ್ನು ಮಾಡುತ್ತಿದ್ದಾರೆ. ಶಿ ಪರ್ಚೇಸಸ್ ಮಾಡರ್ನ್ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್. ನೋಡ್ರಿ, ಮಂಜಮ್ಮ ಅವರು ಯಾಂತ್ರಿಕ ಕೃಷಿ ಉಪಕರಣಗಳನ್ನು ಸಹ ಕೃಷಿ ಕೆಲಸ ಮಾಡಲು ಖರೀದಿ ಮಾಡಿದ್ದಾರೆ. ಶಿ ಆಲ್ಸೋ ಅರ್ನ್ಸ್ ಮನಿ ಥ್ರೂ ಅಗ್ರಿಕಲ್ಚರ್. ಅವರು ಕೃಷಿಯಿಂದ ಸಂಪಾದನೆಯನ್ನ ಕೂಡ ಮಾಡುತ್ತಾರೆ. ಶಿ ಆಲ್ಸೋ ಅರ್ನ್ಸ್ ಮನಿ ಥ್ರೂ ಅಪಿಕಲ್ಚರ್, ರಿಯರಿಂಗ್ ಹನಿ ಬೀಸ್. ಅಪಿಕಲ್ಚರ್ ನೋಡ್ರಿ, ಜೇನು ಸಾಕಾಣೆಯನ್ನು ಸಹ ಮಾಡುತ್ತಿದ್ದಾರೆ. ಅಂಡ್ ಸಿರಿಕಲ್ಚರ್, ಸಿಲ್ಕ್ ವಾರ್ಮ್ ಬ್ರೀಡಿಂಗ್ ಅಂದ್ರ ರೇಷ್ಮೆ ಸಾಕಣೆ. ಸೊ ಪೀಪಲ್ ಆಫ್ ದ ವಿಲೇಜ್ ಕಾಲ್ ಹರ್ ಅ ಲಾರ್ಜ್ ಸ್ಕೇಲ್ ಫಾರ್ಮರ್. ಅವ್ರಿಗಿಬ್ಬರಿಗೆ ಹೆಸರು ಕೊಟ್ಟಿರ್ಲಿಲ್ಲ, ಇಲ್ಲಿ ಅವರೇ ಕೊಟ್ಬಿಟ್ರ ಲಾರ್ಜ್ ಸ್ಕೇಲ್ ಫಾರ್ಮರ್. ಮಂಜಮ್ಮ ಅವ್ರು ಏನಾದ್ರ ಹಂಗಂದ್ರ ಲಾರ್ಜ್ ಸ್ಕೇಲ್ ಫಾರ್ಮರ್ ಆಯ್ದ್ರು. ಲಾರ್ಜ್ ಸ್ಕೇಲ್ ಫಾರ್ಮರ್ 3 ಜನರನ್ನ ನೋಡಿದ್ವಿ ಈಗ. ಲಾರ್ಜ್ ಸ್ಕೇಲ್ ಫಾರ್ಮರ್. She always encourages and gives suggestion to villagers to practice agriculture like her. ಅವರು ತಮ್ಮಂತೆ ನನ್ನಂತೆ ಕೃಷಿಯನ್ನ ಮಾಡ್ರಿ ಅಂತ ಊರಿನವರಿಗೆ ಸಲಹೆ ನೀಡುತ್ತಾರೆ. ಓಕೆ, you have read the information, haven't you? Yes, we have read. Now match the characters in information given above with correct words. ರಂಗಮ್ಮ, ರಂಗಮ್ಮ ಏನೂರು? ಫಾರ್ಮ್ ಲೇಬರ್. ಓಕೆ. ಜುಲೇಕಮ್ಮ ಸ್ಮಾಲ್ ಸ್ಕೇಲ್ ಫಾರ್ಮರ್. ಮಂಜಮ್ಮ ಲಾರ್ಜ್ ಸ್ಕೇಲ್ ಫಾರ್ಮರ್ ಅಂತ ಗೊತ್ತಾಯ್ತು. ಇದರ ಮೇಲೆ ಪ್ರಶ್ನೆಯನ್ನು ಸಹ ಕೇಳ್ಯಾರ. ನೋಡ್ರಿ, ಏನ್ ಪ್ರಶ್ನೆ? ಫುಡ್ ಪ್ಯಾಕೆಟ್ ಅಲ್ಲ, ಗ್ರೋಯಿಂಗ್ 2 to 3 crops in the same land in a year is called ಮಿಕ್ಸ್ಡ್ ಫಾರ್ಮಿಂಗ್ ಅಂತಾರ. ಅದಕ್ಕ ಒಂದೇ ಕೃಷಿ ಜಮೀನಲ್ಲಿ ವರ್ಷ ಒಂದಕ್ಕೆ 2ರಿಂದ 3 ಬೆಳೆಗಳನ್ನ ಬೆಳೆಯುವುದಕ್ಕೆ ಏನೆಂದು ಕರೆಯುತ್ತಾರೆ? ಮುಂದೆ ಬರುತ್ತಾ ನೋಡೋಣ ಏನಂತಾರಂತ. ದ ಮೆಥಡ್ ಫಾರ್ಮಿಂಗ್ ಡಸ್ ನಾಟ್, ಇದಲ್ಲ. ವಾಟ್ ಶುಡ್ ವಿ ಅಬ್ಸರ್ವ್ ವೈಲ್ ಬೈಯಿಂಗ್ ರೆಡಿಮೇಡ್ ಫುಡ್ ಪ್ಯಾಕೆಟ್ಸ್? ಇನ್ನು ಕ್ವಶನ್ ಬಂದಿಲ್ಲ, ಹಂಗಂದ್ರ ನೋಡೋಣ. ಫಾರ್ಮ್ ಲೇಬರ್ಸ್, they do not have their own agriculture land. Farm laborers andra they do not have their own agricultural land. They work in some other farms, other persons field to earn their living. ಇಲ್ಲಿರ್ಬೇಕಲ್ಲ ಕ್ವಶನ್. ನೋಡೋಣ. The method of farming which ಇದಲ್ಲ, ಮುಂದೆ ಬರುತ್ತಿದ್ದು ನೋಡೋಣ. Farm laborers have problems of their own. ಅವರಿಗೆ ತಮ್ಮದೇ ಆದ ಸಮಸ್ಯೆಗಳಿವೆ. Here are some statements. Put a right mark to the statement that are related and wrong mark to that are not related to the problem of the farm laborers. ಇಲ್ಲಿ ಒಂದಿಷ್ಟು ಸಮಸ್ಯೆಗಳು ನೋಡ್ರಿ. ಫಾರ್ಮ್ ಲೇಬರ್ಸ್ ಡು ನಾಟ್ ಗೆಟ್ ವರ್ಕ್ ಥ್ರೂಔಟ್ ದ ಇಯರ್. ದಿಸ್ ಈಸ್ ರೈಟ್. ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯುವುದಿಲ್ಲ. ಸರಿ. ದೇ ಗೆಟ್ ವೆರಿ ಲೆಸ್ ವೇಜ್. ಇದು ಸರಿ. ಫಾರ್ಮ್ ಲೇಬರ್ಸ್ ಆರ್ ವೆರಿ ರಿಚ್. ತಪ್ಪು. ಅವರು ಬಡವರಾಗಿರ್ತಾರ, ಅದಕ್ಕೆ ಕೂಲಿ ಕೆಲಸ ಮಾಡ್ತಾರ. ಡೂ ದಿಸ್ ಒಂದು ಕೊಟ್ರ ನೋಡ್ರಿ. ಮೀಟ್ ಸಮ್ farm laborers of your village. Write the problem that they are facing in the space given below. ಅವರು ಎದುರಿಸುವ ಒಂದಿಷ್ಟು ಸಮಸ್ಯೆಗಳನ್ನ ಇಲ್ಲಿ ಬರೀರಿ ಅಂತ ಹೇಳ್ಯಾರ. ಸೀಸನಲ್ ಎಂಪ್ಲಾಯ್ಮೆಂಟ್, ಲೋ ವೇಜಸ್. ಅವ್ರು ಇಲ್ಲೇ ಕೊಟ್ರ ಇವು ಎಲ್ಲ ಕರೆಕ್ಟ್ ಅದಾವ.
Many rules have been implemented to solve problem of farm laborers. Example, it is mandatory to give minimum wages to the laborers. Activity ಕೊಟ್ರು ನೋಡ್ರಿ. With the help of your teacher, make a list of solution for the problem of farm laborers. ಏನಂತಂದ್ರ ನಾನೊಂದಿಷ್ಟು ಇಲ್ಲೇ ಕೊಟ್ಬಿಟ್ಟಿನಿ. ಗ್ಯಾರಂಟೀಡ್ ಆಫ್ ಸೀಸನ್ ಎಂಪ್ಲಾಯ್ಮೆಂಟ್, ಅವರಿಗೆ ಕೆಲಸ ಇದ್ದೇ ಇರುತ್ತ ಅಂತ ಗೊತ್ತಾಗಬೇಕು. ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ ಮಿನಿಮಮ್ ವೇಜಸ್, ಅವರಿಗೆ ಕನಿಷ್ಠ ಕೂಲಿಯನ್ನ ನಿಗದಿ ಮಾಡಬೇಕು. ಆಕ್ಸೆಸ್ ಟು ಮೈಕ್ರೋ ಫೈನಾನ್ಸ್ ಅಂಡ್ ಕ್ರೆಡಿಟ್, ಅವರಿಗೆ ಸಾಲ ಸೌಲಭ್ಯವನ್ನ ಕೊಡಬೇಕು. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, SHGs, ಮಹಿಳೆಯರು ಕೂಡಿ ಸ್ವಸಹಾಯ ಸಂಘ ಅಂತ ಹೇಳ್ತಾರ. ಅದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿರ್ತಾರ, ಅವನ್ನ ಮಾಡಿಸ್ಬೇಕು. ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್, ಸಣ್ಣ ಕೃಷಿಕರು, ಜುಲೇಕಮ್ಮ ಇದ್ದಾರಲ್ಲ ಅವ್ರ ತರ. ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಓನ್ ಅ ಪೀಸ್ ಆಫ್ ಲ್ಯಾಂಡ್ of their own. They sell the crop, grow in their field and earn money to lead life. They also face number of problems. For example, shortage of money to cultivate the land. ಕೃಷಿ ಮಾಡಲು ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಗೆ ಕೃಷಿ ಮಾಡಲು ಹಣದ ಅಭಾವ ಇರುತ್ತೆ. As the land holding is little, their earning is not self-sufficient to lead the family. ಕೃಷಿ ಜಮೀನು ಕಡಿಮೆ ಇರುವುದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗುತ್ತದೆ. Many a times they don't get water for land because of poor irrigation facilities. ಕೃಷಿ ಜಮೀನಿನ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ. ಹಲವು ಸನ್ನಿವೇಶಗಳಲ್ಲಿ ಜಮೀನಿಗೆ ನೀರು ದೊರೆಯುವುದೇ ಇಲ್ಲ. ಬರಗಾಲ ಇತ್ತು ಅಂದ್ರ ನೀರ ಇದಾಗಲ್ಲ. They lack proper guidance to grow crops that suit soil fertility of their land or the season. ನೀವು ಮುಂದೋಗ್ತೀರಿ, ಆಮ್ಲೀಯ ಪ್ರತ್ಯಾಮ್ಲೀಯ ಅಂತಂತಂದ, ಆಮ್ಲೀಯ ಇತ್ತು ಪ್ರತ್ಯಾಮ್ಲೀಯ ಇತ್ತು, ಯಾವ ತರಹದ ಪದಾರ್ಥಗಳನ್ನ ಬಳಸಬೇಕು. ಆಮ್ಲೀಯ ಇತ್ತಂದ್ರ ಪ್ರತ್ಯಾಮ್ಲೀಯ ಇತ್ತಂದ್ರ ಯಾವ ತರಹದ ಪದಾರ್ಥಗಳನ್ನ ಬಳಸಬೇಕು, ಅದನ್ನ ನ್ಯೂಟ್ರಲ್ ಮಾಡ್ಬೇಕು ಅಂತಂತಂದು ಅವಾಗ ಇನ್ನು ಹೆಚ್ಚಿಗೆ ಗೊತ್ತಾಗುತ್ತೆ ನಿಮ್ಗೆ. ಈಗ ಇದಿಷ್ಟು ಅವರ ಸಮಸ್ಯೆ, ಇದಿಷ್ಟು ಗೊತ್ತಿರಲಿ. ನೆಕ್ಸ್ಟ್, a number of steps have been taken to solve their problem. ಅವರ ಸಮಸ್ಯೆಗಳನ್ನ ಪರಿಹರಿಸಲು ಹಲವಾರು ಪರಿಹಾರಗಳನ್ನ ಕೈಗೊಳ್ಳಲಾಗಿದೆ. ಉದಾಹರಣೆಗೆ, ಮಾನಿಟರಿ ಏಡ್ ಥ್ರೂ ಬ್ಯಾಂಕ್ ಲೋನ್ಸ್, ಹಣದ ಸಹಾಯಕ್ಕಾಗಿ ಬ್ಯಾಂಕ್ಗಳ ಮೂಲಕ ಸಾಲ ಒದಗಿಸಿದೆ. ಇರಿಗೇಷನ್ ಫೆಸಿಲಿಟಿ ಥ್ರೂ ಕ್ಯಾನಲ್ಸ್, ಕಾಲುವೆಗಳ ಮೂಲಕ ನೀರಿನ ಸೌಲಭ್ಯ ಒದಗಿಸಿದೆ. ಅಪಾರ್ಟ್ ಫ್ರಮ್ ದೀಸ್, ಇವುಗಳನ್ನು ಹೊರತುಪಡಿಸಿಯೂ ಸಹ ಮೆನಿ ಸೊಲ್ಯೂಷನ್ಸ್ ಹ್ಯಾವ್ ಬೀನ್ ಪ್ರೊವೈಡೆಡ್ ಟು ದ ಫಾರ್ಮರ್. ಮೇಕ್ ಅ ಲಿಸ್ಟ್ ಆಫ್ ದಮ್ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ಅವು ಯಾವುವು ಅನ್ನೋದನ್ನ ಇಲ್ಲೇ ಹೇಳ್ರಿ ಅಂತ ಹೇಳ್ಯಾರ. ಏನಂದ್ರ, ಪ್ರಮೋಷನ್ ಆಫ್ ಅಲೈಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್ ಸ್ಕೀಮ್ಸ್, ಸ್ಕಿಲ್ ಡೆವಲಪ್ಮೆಂಟ್, ಸಣ್ಣ ಕೃಷಿಕರಿಗೆ ಕೌಶಲ ಅಭಿವೃದ್ಧಿ ಮಾಡಲಿಕ್ಕೆ ಒಂದಿಷ್ಟು ಟ್ರೈನಿಂಗ್ ಗಳನ್ನ ಕೊಡುವುದು. ಇನ್ನ ಲಾರ್ಜ್ ಸ್ಕೇಲ್ ಫಾರ್ಮರ್ಸ್, ಇವರು ದೊಡ್ಡ ಕೃಷಿಕರು, ಇವರಿಗೂ ಸಮಸ್ಯೆ ಇರ್ತಾವ. ಮಳೆ ಬರಲಿಲ್ಲ ಅಂದ್ರ ದೊಡ್ಡ ಕೃಷಿಕರಿಗೆ ದೊಡ್ಡ ಸಮಸ್ಯೆ. ಯೂಶಲಿ ಲಾರ್ಜ್ ಸ್ಕೇಲ್ ಫಾರ್ಮರ್ ಓನ್ ಮೋರ್ ಅಗ್ರಿಕಲ್ಚರಲ್ ಲ್ಯಾಂಡ್, ಇವರಿಗೆ ಬಹಳಷ್ಟು ಜಮೀನು ಇರುತ್ತ. In addition to family members, many others help them in agricultural practices. ಇವರ ಕುಟುಂಬದ ಸದಸ್ಯರಲ್ಲದೆ ಬೇರೆಯವರು ಸಹ ಇವರ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. Some statement related to large scale farmers are given here. Observe. ಏನಪ್ಪಾ ಅಂದ್ರ, they purchase and use modern agricultural equipments. ಅವರು ಆಧುನಿಕ ಯಂತ್ರಗಳನ್ನ ಖರೀದಿಸಿ ಬಳಸುತ್ತಾರೆ. They store the grain in barns or godowns. Godowns ಅಂತಾರೆ ಇದಕ್ಕೆ.
and sell it when they get a better price. ಧಾನ್ಯಗಳನ್ನ ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುತ್ತಾರೆ. They utilize monetary facilities of the banks. ನೋಡ್ರಿ, ಇವರು ಕರೆಕ್ಟ್ ಆಗಿ ಬ್ಯಾಂಕ್ಗಳ ಹಣಕಾಸು ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳುತ್ತಾರೆ. Their income is high as they grow different crops. ವಿವಿಧ ಬೆಳೆಗಳ ಕೃಷಿಗಳನ್ನ ಮಾಡುವುದರಿಂದ ಇವರು ಹೆಚ್ಚಿನ ಆದಾಯ ಹೊಂದಿರುತ್ತಾರೆ. ಹೌದು, ಯಾವುದೇ ನೌಕರಿನೂ ಇವರಿಗೆ ಸಮ ಆಗಕ್ ಸಾಧ್ಯನೇ ಇಲ್ಲ. ಅಂದ್ರ ಮಳೆ ಚೆನ್ನಾಗಿ ಬಂತು ಅಂದ್ರೆ ರೈತರು ಚೆನ್ನಾಗಿ ಬೆಳೆ ಬೆಳೀತಾರ. ಅವ್ರಿಗೆ ಯಾವ ಕೆಲಸ ಮಾಡೋರು ಸಮ ಆಗಲ್ಲ. ಮಳೆ ಬರದೇ ಇತ್ತಂದ್ರ ಅಲ್ಲಿ ಸಮಸ್ಯೆ ಉದ್ಭವ ಆಗ್ಬಿಡುತ್ತೆ. What are the facilities that large scale farmers get from bank? Discuss and write in the space given below. ಯಾವ್ಯಾವುದು ಅಂದ್ರ heavy farm mechanization loan. While small farmer might borrow for basic tools, large scale farmer can access major term loans to fully automate their farm. Bank finance the purchase of heavy expensive machinery such as high power tractor and combine harvesters, heavy duty transport vehicle and trailers, advanced automated irrigation systems such as large scale sprinkler and drip networks. ಇವುಗಳನ್ನೆಲ್ಲ ಕೊಳ್ಳಲಿಕ್ಕೆ ಇನ್ನೂ ಅನೇಕ ಅದಾವು. ನಾನು ಇಲ್ಲಿ ಒಂದಿಷ್ಟನ್ನ ಕೊಟ್ಟಿನಷ್ಟ. ಬ್ಯಾಂಕ್ ನಿಂದ ಸಾಲ ಸಿಗುತ್ತೆ ಅವರಿಗೆ. ನೆಕ್ಸ್ಟ್, we know that farmer do agriculture in their agricultural land. Agricultural land has been classified into 2 categories. ಕೃಷಿ ಜಮೀನನ್ನ 2 ವಿಧದಲ್ಲಿ ವಿಭಜನೆ ಮಾಡಲಾಗಿದೆ. ರೇನ್ ಫೆಡ್ ಅಗ್ರಿಕಲ್ಚರಲ್ ಲ್ಯಾಂಡ್, ಮಳೆ ಆಧಾರಿತ ಕೃಷಿ ಭೂಮಿ. ಬಹಳಷ್ಟು ಇದೆ. ಇರಿಗೇಟೆಡ್ ಅಗ್ರಿಕಲ್ಚರಲ್ ಲ್ಯಾಂಡ್, ನೀರಾವರಿ ಕೃಷಿ ಭೂಮಿ. ಇದು ಐತಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಐತಿ ಕರ್ನಾಟಕದಲ್ಲಿ. Farmer grow crop according to the category of land they own. ಇನ್ನ ರೇನ್ ಫೆಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ಏನಂತ ನೋಡೋಣ. ಅಗ್ರಿಕಲ್ಚರಲ್ ಲ್ಯಾಂಡ್ which falls under rainfall, whereas agricultural land which falls under less rainfall areas is called rain-fed agricultural land. ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಜಮೀನು ಮಳೆ ಆಧಾರಿತ ಕೃಷಿ ಭೂಮಿ ಆಗಿದೆ. Crops which require less water and are suitable for that soil are grown there. ಕಡಿಮೆ ನೀರನ್ನ ಬಳಸುವ ಬೆಳೆಗಳನ್ನ ಭೂಮಿಯ ಮಣ್ಣಿಗನುಗುಣವಾಗಿ ಅಲ್ಲಿ ಬೆಳೀತಾರ. Rain-fed cultivation is called ಖುಷ್ಕಿ or dryland cultivation. ಮಳೆ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನ ಖುಷ್ಕಿ ಅಥವಾ ವನಭೂಮಿ ಬೇಸಾಯ ಅಂತಲೂ ಕರೆಯುವರು. ನೆಕ್ಸ್ಟ್, ಇರಿಗೇಟೆಡ್ ಅಗ್ರಿಕಲ್ಚರಲ್ ಲ್ಯಾಂಡ್. ಇರಿಗೇಟೆಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ನಲ್ಲಿ ವಾಟರ್ ಈಸ್ ಆನ್ ಇಂಪಾರ್ಟೆಂಟ್ ವೆಲ್ತ್ ಫಾರ್ ಫಾರ್ಮರ್ಸ್. ಕೃಷಿಕರಿಗೆ ನೀರು ಮುಖ್ಯ ಸಂಪತ್ತು. Cultivation of crop is impossible without water. ನೀರು ಇಲ್ಲದೆ ಬೇಸಾಯ ಮಾಡಲಾಗುವುದಿಲ್ಲ. Rain is the main source of water. It does not rain in all the season, so water is stored. ಇಲ್ಲಿ ಏನ್ ಮಾಡ್ತಾರ, water is stored in different sources and utilized to cultivate the land by farmers. ಮಳೆ ಆಗದೆ ಇತ್ತಂದ್ರ ಅವರು ನೀರನ್ನ ಶೇಖರಣೆ ಮಾಡಿ ಅವನ್ನ ಕೃಷಿಗೆ ಬಳಕೆ ಮಾಡ್ತಾರ. ಉದಾಹರಣೆಗೆ ಇಲ್ಲಿ ಕೆರೆಯಲ್ಲಿ, ಕನಲ್ ನಲ್ಲಿ, ಬಾವಿಯಲ್ಲಿ, ಹ್ಯಾಂಡ್ ಪಂಪ್ ಇಲ್ಲಿ ಸ್ಟೋರ್ ಆಗಿರೋ ನೀರನ್ನ ಕೃಷಿಗಾಗಿ ಬಳಸ್ತಾರ. ಅಪಾರ್ಟ್ ಫ್ರಮ್ ರೈನ್, ವಾಟರ್ is supplied to the crop from ponds, canals as well wells and bore wells. ಇಲ್ಲಿ ಅದ ನೋಡ್ರಿ, ಪಾಂಡ್,
canal, wells, bore wells. Cultivating the land using water from any of these sources is called irrigated agriculture. ಈ ರೀತಿ ಕೃಷಿಯನ್ನ ಮಾಡುವುದಕ್ಕೆ ಇರಿಗೇಟೆಡ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. Sugarcane, paddy, cotton are grown depending upon the soil quality of the irrigated land. These crops are called irrigated crops. ಇವುಗಳನ್ನ ನೀರಾವರಿ ಬೆಳೆಗಳು ಅಂತ ಕರೀತಾರೆ. Make a list of irrigated crop, discuss with your friends. Okay. Water is available for agricultural land from ponds, canal, well, and bore well. They are called sources of irrigation. ನೀರಾವರಿಯ ಆಕರಗಳು ಅಂತ ಹೇಳ್ತಾರೆ. Farmers who have sources of water follow some typical distinct irrigation method to avoid wastage of water. They are ಡ್ರಿಪ್ ಇರಿಗೇಷನ್. ನೋಡ್ರಿ, ಸಣ್ಣದಾಗಿ ಹನಿ ಹನಿಯಾಗಿ ನೀರು ಬರ್ತಾ ಇರೋದು. ನೆಕ್ಸ್ಟ್ ಸ್ಪ್ರೇ ಇರಿಗೇಷನ್, ತುಂತುರು ನೀರಾವರಿ. ಇಲ್ಲೇ ಸ್ಪ್ರಿಂಕ್ಲರ್ ಹಚ್ಚಿರ್ತಾರ, ಇದು ನೀರಾವರಿ. ನೆಕ್ಸ್ಟ್ ಲುಕ್ ಆಟ್ ದ ಪಿಕ್ಚರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡ್ರಿಪ್ ಇರಿಗೇಷನ್ ಅಂಡ್ ಸ್ಪ್ರೇ ಇರಿಗೇಷನ್. ಇದೆ ಡ್ರಿಪ್ ಇರಿಗೇಷನ್, ಸ್ಪ್ರೇ ಇರಿಗೇಷನ್. ಇದು ಸ್ಪ್ರೇ ಇರಿಗೇಷನ್, ಇದು ಡ್ರಿಪ್ ಇರಿಗೇಷನ್. In drip irrigation, water is supplied to the roots of the crop drop by drop. In a spray irrigation, water is sprayed over crop uniformly as in rainfall. ಮಳೆ ಹೆಂಗ್ ಬರ್ತಾ ಇರುತ್ತ ಆ ತರದಲ್ಲಿ ಸ್ಪ್ರೇಡ್ ಇರಿಗೇಷನ್ ನಲ್ಲಿ ನೀರನ್ನ ಬಿಡಲಾಗುತ್ತೆ. Make a list of drip irrigated crop and spray irrigated crop. ಇಲ್ಲೇ ಡ್ರಿಪ್ ಇರಿಗೇಟೆಡ್ ಕ್ರಾಪ್ ಅನ್ನು ಕೊಟ್ಟಿನಿ, ಸ್ಪ್ರೇ ಇರಿಗೇಟೆಡ್ ಕ್ರಾಪ್ ಅನ್ನು ಕೊಟ್ಟಿನಿ. ಡ್ರಿಪ್ ಇರಿಗೇಟೆಡ್ ಕ್ರಾಪ್ ನಲ್ಲಿ ಗ್ರೇಪ್ಸ್, ಬನಾನಾಸ್, ಪೋಮ್ ಗ್ರೆನೇಟ್, ಸಿಟ್ರಸ್, ಮ್ಯಾಂಗೋಸ್, ಪಪಾಯ, ವಾಟರ್ ಮೆಲನ್ಸ್ ಅನ್ನ ಬೆಳಿತಾರ. ಸ್ಪ್ರೇ ಇರಿಗೇಟೆಡ್ ನಲ್ಲಿ ವೀಟ್, ಬಾರ್ಲಿ, ಜೋವರ್, ಬಾಜ್ರಾ ಇವುಗಳನ್ನ ಬೆಳಿತಾರ. What are the uses of drip irrigation and spray irrigation? List here. ಮೊದಲಿಗೆ ಡ್ರಿಪ್ ಇರಿಗೇಷನ್ ಕೊಟ್ಟಿ ನೋಡ್ರಿ. ಮ್ಯಾಕ್ಸಿಮಮ್ ವಾಟರ್ ಕನ್ಸರ್ವೇಷನ್. ಡ್ರಿಪ್ ಇರಿಗೇಷನ್ ಅಲ್ಲಿ ವಾಟರ್ ಕನ್ಸರ್ವೇಷನ್ ಆಗುತ್ತಾ. ಫರ್ಟಿಗೇಷನ್ ಅಂದ್ರ ಫಾರ್ಮರ್ ಯೂಸ್ ಡ್ರಿಪ್ ಲೈನ್ ಟು ಡೆಲಿವರ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಡೈರೆಕ್ಟ್ಲಿ ಟು ದ ರೂಟ್ಸ್ ಅಲಾಂಗ್ ವಿತ್ ದ ವಾಟರ್. ವೀಡ್ ಕಂಟ್ರೋಲ್ ಆಗುತ್ತಾ, ಬಿಕಾಸ್ ವಾಟರ್ ಈಸ್ ಓನ್ಲಿ ಡ್ರಾಪ್ಡ್ ಅಟ್ ದ ಬೇಸ್ ಆಫ್ ದ ಕ್ರಾಪ್. The empty spaces between the crop remain dry. This naturally prevents weed from growing and stealing nutrients. ಆಯ್ತಾ. ನೆಕ್ಸ್ಟ್ ಸ್ಪ್ರೇಡ್ ಇರಿಗೇಷನ್ ನಲ್ಲಿ ಏನಾಗುತ್ತಾ ಅಂದ್ರ, ಸ್ಪ್ರೇಡ್ ಇರಿಗೇಷನ್ watering dense crop. It is used for a crop shown too close together like a wheat, groundnut, where laying a drip pipe for every single plant would be physically impossible and too expensive ಆಗುತ್ತಾ. ಈ ಶೇಂಗಾ ಪ್ರತಿ ಗಿಡಕ್ಕೂ ಈ ತರ ಮಾಡೋದು ಸ್ವಲ್ಪ ಖರ್ಚುದಾಯಕ, ಆದ್ದರಿಂದ ಸ್ಪ್ರಿಂಕ್ಲರ್ ಸರಿ ಆಗತ್ತಿಲ್ಲ. ನೆಕ್ಸ್ಟ್ ಮೈಕ್ರೋಕ್ಲೈಮೇಟ್ ಕಂಟ್ರೋಲ್. Farmer use sprinklers to alter the temperature of the field. Spraying cool water can protect delicate crop from severe heat waves, and in colder regions, a light spray can protect crop from frost damage. Okay, idistu. Next, know this. In certain agricultural land, soil has deficient nutrients, so it is less fertile. It is called barren land. It is not easy to grow crop here, but recently plants such as Jatropha and Pangamia fungi is held biofuels. Biofuels are being grown in barren land. ಅಬ್ಬಬ್ಬಬ್ಬ, ಜೈವಿಕ ಇಂಧನಗಳನ್ನ ಪಡೆಯಲಿಕ್ಕೆ ಇವನ್ ಬಳಸ್ತಾರಂತ ನೋಡ್ರಿ. ಹೊಂಗೆ,
ಜತ್ರೋಪ ಮತ್ತು ಹೊಂಗೆ ಅಂತ ಜೈವಿಕ ಇಂಧನ ಪಡೆಯಲಾಗುವ ಗಿಡ ಮರಗಳನ್ನು ಬೆಳೆಯಲಾಗುತ್ತದೆ. ವಾ, ಚೆನ್ನಾಗೈತಿ. ಯು ಹ್ಯಾವ್ ಲರ್ನ್ ಅಬೌಟ್ ಟೈಪ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. 2 ಟೈಪ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿದ್ವಿ, ಮಳೆ ಆಧಾರಿತ, ನೀರಾವರಿ ಆಧಾರಿತ. Haven't you? In a recent years, farmers follow 2 type of cultivation. Farming to grow crops, whether it is rain-fed agriculture land or irrigated agriculture land. They are organic farming, chemical farming. ಇಲ್ಲಿ ಇದ್ರ ಮೇಲೆ ಕ್ವಶನ್ ಐತಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು, ಕೆಮಿಕಲ್ ಫಾರ್ಮಿಂಗ್ ಅಂದ್ರೆ ಏನು ಕ್ವಶನ್ ಐತಿ, ನೋಡೋಣ. To understand these methods, read the statement given below. With the help of your teacher, identify the statement related to organic farming and chemical farming. Write them in respective chart. Okay. ಹೇಳಿಕೆಗಳು. Chemical fertilizer are used. ಇಲ್ಲಿ ಏನಾಗುತ್ತೆ, ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಕೆಮಿಕಲ್ ಫಾರ್ಮಿಂಗ್ ಆಗುತ್ತೆ ಇದು. Manure, organic compost is used for agricultural land. ಕೊಟ್ಟಿಗೆ ತಿಪ್ಪೆ ಗೊಬ್ಬರವನ್ನು ಕೃಷಿ ಭೂಮಿಗೆ ಬಳಸ್ತಾರ ಅಂದ್ರ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗುತ್ತಿದ. OFCF. Vermi compost is used to increase the fertility of soil. ಎರೆಹುಳು ಗೊಬ್ಬರವನ್ನ ಮಣ್ಣಿನ ಪೋಷಕಾಂಶ ಹೆಚ್ಚಿಸಲು ಬಳಸುತ್ತಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗುತ್ತಾ. Pesticide are used to grow crops. ರಾಸಾಯನಿಕ ಪೀಡೆ ನಾಶಕಗಳ ಸಿಂಪಡಣೆ ಮಾಡಿ ಬೆಳೆ ಬೆಳೆಯಲಾಗುತ್ತಾ, ಇದು ಕೆಮಿಕಲ್ ಫಾರ್ಮಿಂಗ್ ಆಗುತ್ತಾ, ರಾಸಾಯನಿಕ ಬೇಸಾಯ. Green leaves, dry leaves are also used in this method of cultivation. ಹಸಿರೆಲೆ, ಒಣಗಿದ ಎಲೆಗಳನ್ನ ಈ ಕೃಷಿಯಲ್ಲಿ ಬಳಸಲಾಗುತ್ತದೆ ಅಂದ್ರ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದು. ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ OF ಅಂತ ಬರ್ದಿವಲ್ಲ, ಇವೆಲ್ಲ ಇಲ್ಲಿ ಬರೀರಿ. ನೆಕ್ಸ್ಟ್ CF ಅಂತ ಬರ್ದಿರೋದನ್ನ ಇಲ್ಲಿ ಕೆಳಗೆ ಬರೀರಿ, ಇಲ್ಲಿ ಬರೀರಿ. ಇನ್ನು ಕೆಮಿಕಲ್ ಫಾರ್ಮಿಂಗ್, chemical fertilizers, pesticides are used to grow crops. In organic farming, manure, green leaves, compost, vermicompost and organic pesticides are used to grow crops. Questions ನೋಡೋಣ. What should the method of farming which does not use chemical fertilizer and pesticides is called organic farming. ನೋಡ್ರಿ, just easy question. The method of farming which does not use chemical fertilizers and pesticides is called organic farming. ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನ ಬಳಸದಿರುವ ಪದ್ಧತಿ ಸಾವಯವ ಕೃಷಿ ಪದ್ಧತಿ ಅಲ್ವಾ. ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು? ಇಲ್ಲೇ ಗಾಳಿ. ಇದು ಹಿಂದಲ್ ಪಾಠದ್ದು. ನೆಕ್ಸ್ಟ್, ವಾಟ್ ಶುಡ್ ವಿ ಅಬ್ಸರ್ವ್ while buying ready-made food packet? Attractive food packet, taste of the food, manufacture and expiry date, advertisement about the packaged food. ಇದನ್ನ ನೋಡ್ತೀವಿ ನಾವು. ಮ್ಯಾನುಫ್ಯಾಕ್ಚರ್ ಅಂಡ್ ಎಕ್ಸ್ಪೈರಿ ಡೇಟ್ ಅನ್ನ ನೋಡ್ಬೇಕು ನಾವು ರೆಡಿಮೇಡ್ ಫುಡ್ ಪ್ಯಾಕೆಟ್ ಅನ್ನ ಖರೀದಿ ಮಾಡ್ಬೇಕಂದ್ರ. ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳನ್ನು ಕೊಳ್ಳುವಾಗ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು? ತಯಾರಾದ ಅವಧಿ, ಮುಗಿಯುವ ದಿನಾಂಕವನ್ನ ನೋಡಬೇಕು. ಸೊಳ್ಳೆಗಳಿಂದ ಬರುವ ಕಾಯಿಲೆ, ಮಲೇರಿಯಾ. ನೆಕ್ಸ್ಟ್, growing 2 to 3 crops on the same land in a year is called intensive farming, plantation farming, mixed farming, organic farming. ಸಾವಯವ ಪದ್ಧತಿ ಅಂತಂದ್ರ ನೋಡೋಣ, ಇದನ್ನ ಮುಂದ ಇನ್ನು ನೋಡೋಣ, ನೋಡಿ ಹಾಕೋಣ. ಮತ್ತ ತಪ್ಪು ಮಾಹಿತಿ ಕೊಡೋದು ಬೇಡ. In the agriculture, many methods are being followed to grow crop. For example, some methods of cultivation are given here. Read and understand. ಇಲ್ಲಿ ಕೊಟ್ರ ನೋಡೋಣ.
ಇಂಟೆನ್ಸಿವ್ ಫಾರ್ಮಿಂಗ್ ಇಲ್ಲೇ ಐತೆ ನೋಡ್ರಿ, ಇದೆ. ಗ್ರೋಯಿಂಗ್ 2 to 3 crops on the same land in a year. For example, jowar, paddy, ragi, sunflower, cotton, horse gram, Bengal gram, red gram. ಇದು ಆಯ್ತು. ಮಿಕ್ಸ್ಡ್ ಫಾರ್ಮಿಂಗ್ ಅಂದ್ರೆ ಇನ್ ಅಡಿಷನ್ ಟು ಕಲ್ಟಿವೇಶನ್ ಆಫ್ ಕ್ರಾಪ್ಸ್, ಕ್ಯಾಟಲ್ ರಿಯರಿಂಗ್, poultry, sericulture, and agriculture, apiculture are also done. ಜಮೀನುಗಳಲ್ಲಿ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ರೇಷ್ಮೆ, ಜೇನು ಸಾಕಣೆ ಮಾಡುವುದು. ಇನ್ನು ಆಯ್ತಾ, ಮೂರನೇದೈತಿ ಪ್ಲಾಂಟೇಶನ್ ಫಾರ್ಮಿಂಗ್. ಫ್ರೂಟ್ಸ್, ವೆಜಿಟೇಬಲ್, ಕಾಫಿ, ಟೀ, ಫ್ಲವರ್ಸ್ ಆರ್ ಗ್ರೋನ್ ಇನ್ಸ್ಟೆಡ್ ಆಫ್ ಫುಡ್ ಕ್ರಾಪ್ ಆನ್ ಅಗ್ರಿಕಲ್ಚರ್ ಲ್ಯಾಂಡ್. ಅದಕ್ಕೆ ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಇಲ್ಲೇನು ಫುಡ್ ಅನ್ನ ಬೆಳೆಯೋದೇ ಅಲ್ಲ, ಹಣ್ಣು, ತರಕಾರಿ, ಕಾಫಿ, ಟೀ ಈ ತರಹದ ಬೆಳೆಗಳನ್ನ ಬೆಳೀತಾರೆ. ಇದೆಷ್ಟು. ಈಗ ಇಲ್ಲಿ 3 ತರಹದ ಬೆಳೆಗಳನ್ನು ನೋಡಿದ್ವಿ. ಕ್ವಶನ್ ಅನ್ನು ನೋಡ್ರಿ. ಗ್ರೋಯಿಂಗ್ 2 to 3 crops on the same land in a year is called intensive farming. ಈಸಿ ಕ್ವಶನ್. ಅಂದ್ರ ನೋಡಿದ್ರೆ ಗೊತ್ತಾಗ್ಬಿಡುತ್ತ. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಅಂತ ಕರೀತಾರೆ. ತೋಟ ಬೇಸಾಯ, ಮಿಶ್ರ ಬೇಸಾಯ, ಸಾವಯವ ಬೇಸಾಯ, ಅದ್ರ ಬಗ್ಗೆನೂ ಸ್ವಲ್ಪ ನೋಡ್ಕೊಂಡಿರ್ರಿ. ನೆಕ್ಸ್ಟ್, ಈಗ ಇಲ್ಲೊಂದಿಷ್ಟು ಕೊಟ್ರ ಅದನ್ನ ನೋಡೋಣ. Observe the picture given below. Write the corresponding agriculture method in the space. ಇದು ಯಾವುದು, ಎಲ್ಲಿ ಬರುತ್ತಿದ್ದು? ಮಿಕ್ಸ್ಡ್ ಫಾರ್ಮಿಂಗ್ ಬರುತ್ತೆ. ಮಿಕ್ಸ್ಡ್ ಪೌಲ್ಟ್ರಿ ಎಲ್ಲಿ ಬಂತು? ಮಿಕ್ಸ್ಡ್ ಫಾರ್ಮಿಂಗ್ ನಲ್ಲಿ ಬರುತ್ತ. ದನ ಮಿಕ್ಸ್ಡ್ ಫಾರ್ಮಿಂಗ್, ಅಗ್ರಿಕಲ್ಚರ್ ಮೆಥಡ್ ಮಿಕ್ಸ್ಡ್ ಫಾರ್ಮಿಂಗ್. ಮಿಕ್ಸ್ಡ್ ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್ ನಲ್ಲಿ ಬರುತ್ತ. ನೆಕ್ಸ್ಟ್, ಇದು ಪ್ಲಾಂಟೇಶನ್ ಫಾರ್ಮಿಂಗ್. ಇವುಗಳನ್ನು ಬೆಳೆಯೋದು ಪ್ಲಾಂಟೇಶನ್ ಫಾರ್ಮಿಂಗ್. ನೆಕ್ಸ್ಟ್, ಇದೇನು? ಜೋಳ. ಇಂಟೆನ್ಸಿವ್ ಫಾರ್ಮಿಂಗ್, 2 ರಿಂದ 3 ಬೆಳೆಗಳನ್ನ ಬೆಳೆಯೋದಿದೆ. ಇಂಟೆನ್ಸಿವ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮಿಂಗ್ ಆಗುತ್ತಿದೆ. ಇದು ಇಂಟೆನ್ಸಿವ್ ಫಾರ್ಮಿಂಗ್. ಫಾರ್ಮಿಂಗ್ ಇಲ್ಲಿ ನೋಡ್ರಿ, ಹಣ್ಣು, ತರಕಾರಿ ಇವುಗಳನ್ನ ಬೆಳೆಯೋದು ಪ್ಲಾಂಟೇಶನ್ ಫಾರ್ಮಿಂಗ್ ಆಗುತ್ತಿದ್ದು. ಪ್ಲಾಂಟೇಶನ್ ಫಾರ್ಮಿಂಗ್. ಇಲ್ಲಿ ಆಹಾರ ಧಾನ್ಯಗಳನ್ನ ಬಿಟ್ಟು ಬೇರೆ ಬೆಳೆಗಳನ್ನು ಬೆಳೆಯೋದು ಪ್ಲಾಂಟೇಶನ್. ಇಲ್ಲಿ ಹೂಗಳನ್ನು ಬೆಳೆದಾರ, ಇದು ಪ್ಲಾಂಟೇಶನ್ ಫಾರ್ಮಿಂಗ್ ಆಗುತ್ತೆ. ಪ್ಲಾಂಟೇಶನ್ ಫಾರ್ಮಿಂಗ್. ಇದ್ರ ಮೇಲೆ ಕ್ವಶನ್ ಕೇಳಿದ್ರೆ ಕೇಳ್ತಾರೆ ಈ ಸರಿ, ಹಂಗಾಗಿ ಇಂಪಾರ್ಟೆಂಟ್ ನೋಡ್ಕೊಂಡಿರ್ರಿ. Storing and preserving the grain after the harvest of the crop is also very important. Observe the 3 pictures. Some of the method of storing and preserving the grain have been shown. Identify them with the help of your teacher. In the first 2 pictures, we can see the storage system used in olden days. They are called underground granary. ಹಗೆವು ಅಂತ ಕರಿತಾ ಇದ್ರು ಅವಕ್ಕ. ಬಂಬೂ ಗ್ರೇನರಿ ಅಂದ್ರೆ ಬಿದಿರಿನ ಕಣಜ. These are traditional method of storing grain. ಇವು ಸಾಂಪ್ರದಾಯಿಕ ಪದ್ಧತಿಗಳು. ಹಿಂದ
ಬಳಸ್ತಾ ಇದ್ದ ಸಾಂಪ್ರದಾಯಿಕ ವಿಧಾನಗಳು. ಇದು ಹಾಗೆ ಒಳಗೆ ತುಂಬಾ ಆಳವಾಗಿರುತ್ತ. ಅಲ್ಲಿ ನೂರಾರು ಚೀಲಗಳ ಧಾನ್ಯಗಳನ್ನ ಶೇಖರಣೆ ಮಾಡಬಹುದಾಗಿತ್ತು. ಒಳಗ ಹಾಗೆ ಎಳೆಯಂಗಿಲ್ಲ, ಸ್ವಲ್ಪ ಹೊತ್ತು ಗಾಳಿ ಆಡಿದ ನಂತರ ಎಳಿಬೇಕು. ಹಾಗೆ ಹಾಗೆ ಮುಚ್ಚಿರ್ತಾರ, ತೆಗೆದ ತಕ್ಷಣ ಇಳಿದ್ ಬಿಟ್ರ ತಾವು ಸಂಭವಿಸ್ಬಿಡ್ತ. ಯಾಕ ಅಲ್ಲೇ ನಿರ್ಜ ಏನು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತ, ಗಾಳಿ ಇರೋದೇ ಇಲ್ಲಲ್ಲ, ಹಂಗಾಗಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತ. ಈಗ ಹೊಸ ಪದ್ಧತಿ ಇವು ನೋಡ್ರಿ, ಎಷ್ಟು ಚೆನ್ನಾಗಿ ಹೊಸ ಪದ್ಧತಿಯಲ್ಲಿ ಇಲ್ಲಿ ಸ್ಟೋರ್ ಮಾಡಿ ಕೀಟನಾಶಕಗಳು ಅದನ್ನ ಬಳಸ್ಯಾರ. ಇದು ತುಂಬಾ ಚೆನ್ನಾಗೈತಿ. ಇಲ್ಲಿ ಇದು ಏನಾಗಲ್ಲ, ಅಲ್ಲಿನೂ ಏನಾಗ್ತಾ ಇರಲಿಲ್ಲ, ಇಲ್ಲಿನೂ ಏನಾಗ್ತಾ ಇರಲಿಲ್ಲ. ನೂರಾರು ವರ್ಷಗಳು ಅಂದ್ರ ಹಿಂದೆಲ್ಲ ಬಳಸ್ತಾ ಇದ್ರು, ಬಹಳಷ್ಟು ವರ್ಷಗಳವರೆಗೆ ಧಾನ್ಯ ಕೆಡದಂತೆ ಇರ್ತಾ ಇತ್ತು. Food grains products are being grown on a large scale. Granaries have been constructed to store and preserve food grain products. Farmer can preserve their food grain in government granaries in little expense. ಕಡಿಮೆ ಖರ್ಚಿನಲ್ಲಿ ಈಗ ಸಂಗ್ರಹಿಸಬಹುದು ಅಂತ ಹೇಳಾರ. Think preserving grain is essential. Why? How is it useful for both farmer and buyers? Right here. Farmers ಗೆ ಒಂದು, buyers ಗೆ ಒಂದು ಯೂಸಸ್ ನ ಕೊಟ್ಟಿ ನೋಡ್ರಿ. How it is useful for farmers ಅಂದ್ರ avoid distress selling. At the time of harvest, the markets is flooded with crops. ಬಹಳಷ್ಟು ಬೆಳೆಗಳಿಂದ ತುಂಬಿರುತ್ತೆ. ಹಂಗಾಗಿ ಸೊ ಪ್ರೈಸಸ್ ಡ್ರಾಪ್. ಅವಾಗ ಬೆಳೆ ಬಂದ ತಕ್ಷಣ ಎಲ್ಲರೂ ಮಾರುಕಟ್ಟೆಗೆ ತಗೊಂಡು ಹೋಗ್ಬಿಟ್ರ ಬಹಳಷ್ಟು ಬೆಳೆ ಇರುತ್ತ, ಬೆಲೆಯನ್ನ ಕಡಿಮೆ ಮಾಡಿರ್ತಾರ. If the farmers cannot store their grain, they are forced to sell immediately at a very low price. Proper storage allow them to wait and sell later when market price are high. ಇದಕ್ಕ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಬಯರ್ಸ್ ಹೆಂಗ್ ಯೂಸ್ ಆಗುತ್ತ ಅಂದ್ರ ಇಯರ್ ರೌಂಡ್ ಅವೈಲಬಿಲಿಟಿ, ಕ್ರಾಪ್ ಆರ್ ಸೀಸನಲ್. ಈಗ ಮುಂಗಾರು ಬೆಳೆಯಲ್ಲಿ ಹೆಚ್ಚಿಗೆ ಜನ ಹೆಸರು ಕಾಳನ್ನ ಬೆಳೀತಾರ. ಹೆಸರು ಕಾಳು ಆ ಸೀಸನ್ ನಲ್ಲಿ ಹೆಸರು ಕಾಳು ಅಂದ್ರ ಮುಂಗಾರಿನಲ್ಲಿ ಜಾಸ್ತಿ ಆಗಿರ್ತಾವ. ಹಿಂಗಾರಿನಲ್ಲಿ ಬೇಕಂತಂದಾಗ ಸ್ಟೋರ್ ಮಾಡಿಟ್ಕೊಂಡ್ರೆ ಸಿಗತ್ತಲ್ಲ ಅದು. Wheat is harvested in early summer, paddy in winter. However, we eat rice and wheat every day. Preserving ensures that seasonal crops are available in grocery store in 365 days a year. ಚೆನ್ನಾಗೈತೆ. Agriculture and farmers are like two wheels. ಕೃಷಿ ಮತ್ತು ರೈತ ಎರಡು ಚಕ್ರಗಳಿದ್ದಂತೆ. ಆಫ್ ಕಾರ್ಟ್, ಟೂ ವೀಲ್ಸ್ ಆಫ್ ಕಾರ್ಟ್, ಒಂದು ಚಕ್ಕಡಿ ಎರಡು ಚಕ್ರಗಳಿದ್ದಂತೆ. ಅಗ್ರಿಕಲ್ಚರ್ ಈಸ್ ದ ಮೇನ್ ಆಕ್ಯುಪೇಷನ್ ಆಫ್ ಕಂಟ್ರಿ. ಕೃಷಿ ನಮ್ಮ ದೇಶದ ಮುಖ್ಯ ಕಸುಬಾಗಿದೆ. People who lead life following the profession of agriculture are the real food providers. Annadatas ಅಂತಾರ. If the cultivator harvests, the whole world rejoices. If the cultivator fails to harvest, the whole world sobs. ತುಂಬಾ ಚೆನ್ನಾಗೈತಲ್ವಾ? ಅಂದ್ರ ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂದ್ರ ಕವಿವಾಣಿ ಇದು. ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ
ಮತ್ತೆ ಭೇಟಿಯಾಗೋಣ.